ಲೋ ಗೆಳೆಯ ಅಳುಬೇಡ್ವೋ, ಯಾಕ ಇಷ್ಟ ಅಳ್ತೀಯ? ಸೋಲದ್ ಸೋತಾಯ್ತು ಬಿಡು, ಪಂಜಾಬ್ ಅವ್ರು ಚೆನ್ನಾಗ್ ಹೊಡೆದ್ರು ನೆನ್ನೆ, ಅದಕ್ಕೆ ಯಾಕೆ ಇಷ್ಟ ಅಳ್ತಿದ್ಯಾ? ಅಳ್ಬೇಡ, ತಗ ಒಂದ್ ಸ್ವಲ್ಪ ಒರೆಸ್ಕ, ತಗ ತಗ ಅಳುಬೇಡ ತಗ. ನಾಳೆ ನಮ್ ಬೆಂಗಳೂರು RCB ಅವರು ಒಡಿಯ ರಭಸಕ್ಕೆ ಏನಾಗ್ಬೇಡ, ಸ್ಟಾಕ್ ಇಟ್ಕೊಳ್ಳೋಣ, ನಾಳೆನು ಇದ್ದೇ ಐತೆ. ಹೆಂಗಿದ್ರು ಹೊಡಿತಾರ ನಮ್ಮ RCB. ನಾಳೆ ನಿನ್ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನಂಗೆ ತಲೆ ಕೆಟ್ಟೋಯ್ತೈತೆ. ಎರಡು ಮ್ಯಾಚ್ ಅದು, ಎರಡು ಮ್ಯಾಚ್ ಅಲ್ಲ, 2 ವರ್ಷನು, 2 ವರ್ಷ ಮೊದಲನೇ ಮಾರಿ ತೋರ್ಸು ನಿಂದು ಎಂತ ಮಾರಿ ಆಗ್ಯದು. ಲಾಸ್ಟ್ ಮ್ಯಾಚ್ ನಾಯಿ ಹೊಡೆದಾಗ ಖಾಲಿ 127 ಎತ್ತು. ಫಸ್ಟ್ ಮ್ಯಾಚ್ RR, ಸೆಕೆಂಡ್ ಮ್ಯಾಚ್ ಪಂಜಾಬ್, ಎರಡಕ್ಕೂ ಹೋಯ್ತಾ ಇಜ್ಜತ್ ಕಪ್ಪರ ಭಾಜಿಪಾಲ ಐತಿ ಇವ್ರದು. ಅರೇ 20 ಓವರ್ನಾಗ CSK ದವ್ರಿಗೆ 20 ಓವರ್ನಾಗ 209 ಹೊಡೆದಾರ. 209 ಅಂತಂದ್ರೆ 209 ಜೀರೋಕ್ ವ್ಯಾಲ್ಯೂ ಇಲ್ಲ. 9 - 2 = 7 ಅಲ್ಲ ಫಾರ್ ರೀಸನ್. ಅಪ್ಪಿ ಒಂದ್ ಕೆಲ್ಸ ಮಾಡು, ಏನ್ ಟೆನ್ಷನ್ ತಲುಕೋಬೇಡ. ಇಲ್ಲಿ ನೋಡು, ಒಂದ್ 100 ರೂಪಾಯಿ ಪುಗ್ಗ ತಗೊಂಡು ಸೀದಾ ಊರಿಗೆ ಹೋಗ್ಬಿಡ್ಬೇಡ. ನೀನ್ ಹೋಗೋ ಟೈಮ್ ಸನ್ನಿ ಹೊಂಟದ, ಈಗ ಟೆನ್ಷನ್ ತಗೊಂಡು. ಏನ್ರಿ CSK ಮೊನ್ನೆ ಮ್ಯಾಚ್ ಮಗನ್ ಕೆಲ್ಸತ್ತಿದ್ರ, ನಿನ್ನೆ ಮ್ಯಾಚ್ ದೊಡ್ಡಪ್ಪನ ಕೈಯಲ್ಲಿ, ನಾಳೆ ಮ್ಯಾಚ್ ಗೊತ್ತಲ್ವಾ ಅಪ್ಪನ್ ಜೊತೆ. ಲೋ ಸುಮ್ನಿರೋ ಲೋ, ಮೊದ್ಲೇ ಅವ್ರು ತಿಕ್ಕ ಹೊರ್ಕೊಂಡ್ ಹೋಗ್ತಾವ್ರೆ, ಅದ್ರಲ್ಲಿ ಇನ್ನ ಸ್ವಲ್ಪ ಉರಿಸ್ತಾ ಇದ್ಯಾ. ಅಣ್ಣ ನೀವ್ ನಾಳೆ ಮ್ಯಾಚ್ ಸೋಲ್ತೀರಾ, ತಗೊಳ್ಳಿ, ಗ್ಯಾಸ್ ಖಾಲಿ ಆದಂಗೆ ಬರ್ನಲ್ಲೂ ಸ್ಟಾಕ್ ಖಾಲಿ ಆಗ್ಬಿಡುತ್ತೆ. ಅಣ್ಣ ಇದಿ ಅಣ್ಣ, ನಾಳೆ ಸೇಫ್ಟಿಗೆ ಇದು ಬೇಕಾಗುತ್ತೆ. CSK ದವ್ರು ಹೇಳ್ತಾರೆ, ನಾವ್ 2 ವರ್ಷ ಬ್ಯಾನ್ ಆದ್ರು ನಮ್ ಕಡೆ 5 ಕಪ್ ಅದಾವ, ನೀವ್ 1 ಕಪ್ ಹಿಂಗ್ ಮಾಡಾತೀರ ಅಂತ ಹೇಳ್ತಾರೆ. ನೀವ್ ಇನ್ 2 ವರ್ಷ ಬ್ಯಾನ್ ಆಗ್ರಿ, ಮತ್ತ 5 ಕಪ್ ಬರ್ತಾವ, ನಮಗೇನ್ ಆಗೋದೈತಿ? ನಿನ್ನೆ ಲೈವ್ ದಾಗ ಬಂದಾಗ ನಾ ಹೇಳಿದ್ದೆ CSK ಟೀಮ್ ಸೋತಂದ್ರ ವಿಡಿಯೋ ಮಾಡ್ತೀನಿ ಅಂತ. ಈಗ ಮಾಡಕ್ ಕುಂತೀನಿ ನೋಡಿ ವಿಡಿಯೋ. ಮೊನ್ನೆನು CSK ಟೀಮ್ ಸೋತೈತಿ, ನಿನ್ನೆ ಅವ್ರ ಗ್ರೌಂಡಿಗೆ ಕರ್ಸೊಂದ್ ಅವ್ರ ಓಡ್ಸೊಂದಾರ. CSK ದವ್ರದ್ ಹಣೆ ಬರ್ನೇ ಇಷ್ಟ ಆತ. ಮತ್ CSK ಫ್ಯಾನ್ಸ್ ಹೇಳಕ್ ಕುಂತಾರ 5ನೇ ತಾರೀಕಿಗೆ RCB ಸೋಲಿಸ್ತೀವಿ ಹಂಗ ಹಿಂಗ ಅಂತ. ಫಿಕ್ಸಿಂಗ್ ಮಾಡಿ 2 ವರ್ಷ ಬ್ಯಾನ್ ಆಗಿ 5 ಲಕ್ಷ ಸೇಲ್ ಆಗಿ ಟೀಮಿಗೆ ಒಂದ್ ಮೆಸೇಜ್ ಐತಿ, ಈ ಸಲ ನಿಮ್ ಗ್ರೌಂಡಿಗಲ್ಲ ನಮ್ ಗ್ರೌಂಡಿಗೆ ಕರ್ಸೊಂದ ಹೊಡಿತೀವಿ. ಮತ್ತೆ ನೀವ್ ಎಲ್ಲಿ ಮಟ್ಕ ನಮ್ RCB ಟೀಮಿಗೆ ಹೇಟ್ ಟ್ರೋಲ್ ಮಾಡೋದ್ ಬಿಡಂಗಿಲ್ಲ, ಅಲ್ಲಿ ಮಟ್ಕ ನಾವ್ ವಿಡಿಯೋ ಮಾಡೋದ್ ಬಿಡಂಗಿಲ್ಲ. #ಜೈ RCB. ಈ 2 ಮ್ಯಾಚ್ ಸೋತ್ರಲ್ಲು ಏನಾರ ಹಳೆ ನೆನಪು ಬಂತಾನ? 2 ವರ್ಷ ಬ್ಯಾನ್ ಆಗಿದ್ರಲ್ಲ, ನೆನಪು ಬಂತಾನ? ಫಸ್ಟ್ ಮ್ಯಾಚ್ ತಲಾಗ, ಸೆಕೆಂಡ್ ಮ್ಯಾಚ್ ಫ್ಯಾನ್ಸ್ ಡೆಡಿಕೇಟ್ ಅನ್ ನಿಮ್ದ. ಕುಕ್ಕರ್ದ 2 ವಿಸಲ್ ಆದ್ವು, ಈಗ ಇನ್ನೊಂದ್ ವಿಸಲ್ ಆತಂದ್ರೆ ಉಂಡ್ ಮಕ್ಕೊಂಡ ನಿಮ್ಗೆ ಗೊರಕೆ ಹೊಡ್ಕೊಂತ ಅಂತೇಳಿ. ಇಂತ ಟೀಮ್ ನೋಡಿ ತಲಾನು ಒಲ್ಲೆ ನಾನು ಆಟ ಆಡಕ್ ನಿಮ್ ಜೊತೆ. ನಮಗ್ ಬೇಜಾರಾಕೈತಿ. ತಲಾ ಇಂತ ಟೀಮ್ ಇಟ್ಕೊಂಡ್ ರಿಟೈರ್ಮೆಂಟ್ ಕೊಡ್ತಾನಂದ್ರ ನಮಗೂ ಬೇಜಾರ ಅದ. ಇನ್ನು 2-3 ವರ್ಷ ಆಡಾ ಮಾಡ್ಲಿ, ನಮಗೇನ್ ಬೇಜಾರಿಲ್ಲ, ಆಟ ಆಡ್ಲಿ. ಅಲ್ಲ IPL ಮ್ಯಾಚ್ ಆಡಕ್ ಬಂದಿರು, ಏನ್ ಪ್ರಾಕ್ಟೀಸ್ ಮ್ಯಾಚ್ ಆಡಕ್ ಬಂದಿರು ನೀವು? ನಿಮ್ ಕಡೆ 5 ಕಪ್ ಆದ್ರಲ್ಲಿ ನಮ್ ಕಡೆ 6 ಕಪ್ ಅದಾವ. ಒಂದು ವಿರಾಟ್ ಕಾಕಾ ಕಡೆ, ಇನ್ನ 5 ರೋಹಿತ್ ಕಾಕಾ ಕಡೆ. ಬಂತ ನೆನಪ, ಇಬ್ರು ಒಂದ ನಾವೇ. ಅದಕ್ಕ ನಾ ಹೇಳೋದಿಷ್ಟ, ಬ್ಯಾಡ್ ನೈಟ್ ಬ್ಯಾಡ್ ಡ್ರೀಮ್ಸ್, ಡೋಂಟ್ ಕೇರ್, ಸ್ಲೀಪ್ ವೆಲ್. ನನಗಿವತ್ತು ಗೊತ್ತಿತ್ತು ಅವ್ರು ಗೆಲ್ಲಲ್ಲ ಅಂತ. ಅಲ್ಲ, ಅವ್ರ ಕೈಲಿ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತು, ಅದ್ ಬೇರೆ ಪ್ರಶ್ನೆ. ಆದ್ರೆ ಇವತ್ತು ಪಕ್ಕಾ ಸೋಲ್ತಾರೆ ಅಂತ ಗೊತ್ತಿತ್ತು. ಯಾಕೆ ಗೊತ್ತಾ? ನಂಬರ್ಸ್ ಅಲ್ಲಿ ಹೇಳ್ತೀನಿ ಬನ್ನಿ. ಈಗ ಈ 9ನ ಈ ಕಡೆ ತಗೊಂಬಂದ್ರೆ ಇಲ್ಲೇನಾಗುತ್ತೆ, ಇದು ಮೈನಸ್ ಆಗುತ್ತೆ. ಇನ್ನು ಉಳಿದಿರೋದೆಷ್ಟು? 2. ಇದನ್ನ ಇಲ್ಲ ಹಾಕಿದ್ರೆ 9ರಲ್ಲಿ 2 7. ಅಂದ್ರೆ ಫಾರ್ ರೀಸನ್. ಹಟ್ರ ನಿಮಗ್ ಬರ್ಲ ಜೈ RCB. ಕರ್ಮ ರಿಟರ್ನ್ಸ್ ಅಂದ್ರೆ ಇದೆ ಅನ್ಸುತ್ತೆ. ಯಾವ ಟೀಮ್ ತಮ್ಮ ಹತ್ರ 5 ಟ್ರೋಫಿ ಇದೆ ಅಂತ ಹಾರಾಡ್ತಿತ್ತು, ಆ ಟೀಮಿಂದ ಇವತ್ತು 1 ಮ್ಯಾಚ್ ಗೆಲ್ಲಕ್ ಆಗ್ತಿಲ್ಲ. 1 ಮ್ಯಾಚ್ ಗೆಲ್ಲೋದು ಹೋಗ್ಲಿ, ತೆಳಗಿದ್ದವ್ರ ಮೇಲೆ ಬರ್ತಾ ಇಲ್ಲ.
ಸಿಂಪಲ್ ಆಗಿ ಹೇಳೋದಾದ್ರೆ ನಮಗಾಗಿರೋ ಪರಿಸ್ಥಿತಿ ಇವಾಗ ಅವರಿಗಾಗಿದೆ. 2 ವರ್ಷದ ಕೆಳಗಡೆ ನಮ್ ಟೀಮಿಗೆ ಸರಿಯಾದ ಬ್ಯಾಟಿಂಗ್ ಲೈನಪ್ ಕೂಡ ಇರ್ಲಿಲ್ಲ, ಬಾಲಿಂಗ್ ಲೈನಪ್ ಕೂಡ ಇರ್ಲಿಲ್ಲ. ಆದ್ರೂ ನಾವು ಕನಿಷ್ಠ ಪಕ್ಷ ಫೈನಲಿಗಾದ್ರೂ ಹೋಗ್ತಿದ್ವಿ. ಆದ್ರೆ ಇವ್ರಾಗೆ ಕೆಳಗಡೆ ಇದ್ದವರು ಕೆಳಗಡೆನೆ ಇರ್ತಿರ್ಲಿಲ್ಲ. ಹಾಗೆ RCB ಟೀಮು ಯಾವ ಪ್ಲೇಯರ್ಸ್ ನ ಚೆನ್ನಾಗ್ ಆಡಲ್ಲ ಅಂತ ರಿಲೀಸ್ ಮಾಡ್ತಾ ಇದ್ರು, ಆ ಪ್ಲೇಯರ್ಸ್ ಬೇರೆ ಫ್ರಾಂಚೈಸಿಗೆ ಹೋಗಿ ಚೆನ್ನಾಗ್ ಆಡೋರು. ಇವಾಗ CSK ಟೀಮಿನ ಪರಿಸ್ಥಿತಿನೂ ಹಾಗೆ ಆಗಿದೆ. RCB ಫ್ರೆಂಡ್ಸ್, ಕಮೆಂಟ್ ಸೆಕ್ಷನ್ ನಿಮ್ದೆ, ಇದ್ರದಿಂದ ಏನ್ ಅನಿಸ್ತು ಅಂತ ಕಮೆಂಟ್ ಹಾಕಿ. ಅಣ್ಣ ಯಾವತ್ತು ನೋಡಲ್ಲ ಅಣ್ಣ, CSK ಮ್ಯಾಚ್ ಯಾವತ್ತು ನೋಡಲ್ಲ ಅಣ್ಣ. ಪಾಪ ಅಣ್ಣ ಅಂತ ಪಾಪ ಅನ್ನಿಸ್ತದೆ. 127 ಹೊಡೆದ್ರು ಹೊಡೆದ್ ಬಿಡ್ತಾರೆ, 209 ಹೊಡೆದ್ರು ನಾಯಿಗೆ ಹೊಡೆದು ಹೊಡಿತಾರೆ. ಎಲ್ಗೋದಾರಣ್ಣ ಪಾಪ ಅವರು, ಎಲ್ಗೋದರು ಅಂತ ಹೇಳಿ ಎಷ್ಟು ನೋವಾಯ್ತದ ಗೊತ್ತಣ್ಣ ನಮ್ಗೆ. ಏನಣ್ಣ ಎಂತ ಬಲಿಷ್ಠವಾದ ಟೀಮ್ ಅಣ್ಣ. ಮಾತಾಡ್ತಾರೆ ಹೇಳ್ತಾರಲ್ಲಣ್ಣ 5ರಿಂದ 6 ಕಪ್ಪವೆ 5ರಿಂದ 6 ಕಪ್ಪವೆ ಅಂತ. ಎಲ್ಲಣ್ಣ 2ಕ್ಕೆ 2 ಸೋತೋಗ್ಬಿಟ್ರಲ್ಲಣ್ಣ. ನೆಕ್ಸ್ಟ್ ಮ್ಯಾಚ್ RCB ಮೇಲೆ ಕಣ ಬಿಟ್ಟಾರಣ RCB ಅವರು. ಈಗಿರೋ ಪಾಮಲ್ಲಿ ನಾಯಿ ಹೊಡೆದಾಗ ಹೊಡಿತದಂತ ನಾಯಿ ಹೊಡೆದಾಗೆ. ನಿಜಕ್ಕೂ ಬಹಳ ಬೇಜಾರಾಯ್ತದೆ ಕಣ ನೋಡೋಣ. ಬರೀ 18 ಓವರ್ಗೆ ಹೊಡೆದಾಕ್ಬಿಟ್ರಲ್ಲ, 18.4 ಓವರ್ಗೆ ಪಂಜಾಬ್ ಅವ್ರು ಹೊಡೆದಾಕ್ಬಿಟ್ರಲ್ಲ. ನಿಜ ಎಷ್ಟು ನೋಯ್ತದ ಗೊತ್ತಣ. ನಮ್ ಯಾವತ್ತು ನೋಡೋದ ಕಣ CSK ಮ್ಯಾಚ್ ಅಂತೂ. ಹಿಂಗೆಲ್ಲ ಮಾಡ್ಸ್ಕೊಂಡ್ಬಿಟ್ರೆ ಪಾಪ ನನಗೆ ನಿಜ ಕಣ ಒಂದಕ್ಕೆ ಬೇಜಾರಾಗದಂತಂದ್ರೆ ಬೇರೆಯವ್ರಾಗಿದ್ರು ಒಂಥರ. ನಮ್ ಪಕ್ಕದ ರಾಜ್ಯದವ್ರು ಕಣ, ನಮ್ ಪಕ್ಕದ ರಾಜ್ಯದವ್ರು. ಈ ನೋವು ಹೆಂಗ್ ತಡ್ಕೊಳ್ಳೋದೆ. ಹೋಗೋಣ, ವಿಡಿಯೋ ಬೇರೆ ಮಾಡ್ತಿದೀವಿ, ಹೋಗೋಣ ಸುಮ್ನೆ ನೀನು. ಸತತ ಬಾರಿ 2ನೇ ಸಲ ಸೋತಂತ CSKದವ್ರಿಗೆ ನೀವೇನು 5ನೇ ತಾರೀಕು ಗ್ರೌಂಡ್ನಾಗ ಆಡಕ್ ಹೋಗಕ್ ಹೋಗ್ಬೇಡ್ರಿ. ಇಲ್ಲೇ ನಮ್ಮ ಓಣಿ ಹುಡುಗರು ಆಡ್ತಾರೆ ನಿಮ್ ಜೊತೆ, ಇಲ್ಲೇ ಆಡ್ರಿ. ನೀವು ಇಲ್ಲೇ ಲಾಯಕ್. 200 ಹೊಡೆದ್ರು ಗೆಲ್ಲಕ್ಕಾಗಿಲ್ಲಲ್ಲೋ ಅಡಿಸಿ ಮಕ್ಕಳೇ. என்னடா புல்லிங்கோ, இப்படி சொல்றீங்கோ, இப்படி என்ன சொல்றீங்கோ? ಫಸ್ಟ್ சொல்றீங்கೋ ಅದು ದೇವ್ರಿಗೆ ಬಿಟ್ರಿಂಗೋ ಮ್ಯಾಚು. ಸೆಕೆಂಡ್ ಏನು ಐಶ್ವರ್ಯರಿಗೆ ಬಿಟ್ಟಿಂಗೋ. ಹಾ ಏನಡಾ ಮಕ್ಕಳೇ ಡೇ ಎಲ್ಲರೂ ಇಪ್ಪಡಿ ದಿಂಗ್ರಂಗೋ. ಟುಡೇ ಇಸ್ ಓನ್ಲಿ ರೆಸ್ಟ್ ಫಾರ್ ಯು ಅಂಗೋ. ಟುಮಾರೋ RCB ವಿಲ್ ಓಪನ್ ಪண்றோங்கோ ನಿಂಗಳ ಬ್ಯಾಕ್ ಸೈಡ್. ಏನಡಾ ಡೇ புல்லிங்கோ எல்லாரும் வராங்கோ, நிமிக் திங்குறாங்கோ போறாங்கோ திங்குறாங்கோ. டெம்பிள்ல இருக்கு கண்டே ஆயிடுச்சுறாங்கோ. என்னடா டேய் போடா போடா டேய். we have some hope man. ನೀವು ಸೆಕೆಂಡ್ ಮ್ಯಾಚ್ ಅವು ಅಪ್ಪು ಪண்றாங்கோ. ನೀವು ಬಡ್ಡಿ ಮಕ್ಕಳು ಆಲ್ವೇಸ್ கோகோ பண்ணிக்கிட்டு போயிடுறாங்கோ. என்னடா பஞ்சாப் அப்படி போடுறாங்க உங்களுக்கு. ஐயோ tomorrow we'll see. Shoot. Pulling. Go.